Myself, Gopal Krishna, lecturer in Department of Electronics and Communication Engineering. Welcome you all to session 1 of C Programming Lab. Outline of today's session: introduction, need of programming languages, why we need programming languages, then type of programming languages, what are the different classifications. Okay, so then along with this we will discuss some of the multiple choice questions. See, introduction. Before going to the meaning of C programming, okay, first we should try to learn, so what is language. Okay, we know that language, ಭಾಷೆ ಅಂದರೆ ನಮ್ಗೆ ಗೊತ್ತಿದೆ. ಸೊ ಭಾಷೆ ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ನಾವು ವಿನಿಮಯ ಮಾಡಲಿಕ್ಕೆ ನಾವು ಅನುಕೂಲ ಆಗುತ್ತೆ ಇದು, ಆಯ್ತಾ. ಸೊ ಲ್ಯಾಂಗ್ವೇಜ್ ಇಟ್ ಈಸ್ ಲೈಕ್ ಇಟ್ ಹೆಲ್ಪ್ಸ್ ಟು ಕನ್ವೇ ದ ಮೆಸೇಜ್ ಆರ್ ಇನ್ಫಾರ್ಮೇಶನ್. ಓಕೆ, ಸೊ ಅದೇ ಥರ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ ನೀವು. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಈ ಲ್ಯಾಂಗ್ವೇಜ್ ಅನ್ನೋದು ಏನಿದೆ ಅಲ್ಲ, ಸೊ ಅದನ್ನು ದಟ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಅಬೌಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಸೊ ದ ಮಷಿನ್, ಕಂಪ್ಯೂಟರ್ ಮಷಿನ್, ದ ಲ್ಯಾಂಗ್ವೇಜ್ ವಿಚ್ ಈಸ್ ಅಂಡರ್ಸ್ಟುಡ್ ಬೈ ದಿ ಕಂಪ್ಯೂಟರ್ ಮಷಿನ್, ಇಟ್ ಈಸ್ ಕಾಲ್ಡ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಗೊತ್ತಾಯ್ತಲ್ಲ. ಸೊ ಯಾವುದೇ ಒಂದು ಲ್ಯಾಂಗ್ವೇಜು ಆ ಮಷಿನ್, ಕಂಪ್ಯೂಟರ್ ಮಷಿನ್ಗೆ ಅರ್ಥ ಆಗಬೇಕು, ಅದಕ್ಕೆ ನಾವೇನಂತ ಹೇಳ್ತೇವೆ, ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಪ್ರೋಗ್ರಾಮ್. ಸೊ ದ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೋಗ್ರಾಮ್ ಅಂದರೆ ಏನು? ಸೊ ವಾಟ್ ಈಸ್ ಪ್ರೋಗ್ರಾಮ್? ಸೊ ಪ್ರೋಗ್ರಾಮ್ ಅಂದರೆ ಇಟ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಸೆಟ್ ಆಫ್ ರೂಲ್ಸ್. ಓಕೆ, ಸೊ ಇಟ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಸೆಟ್ ಆಫ್ ರೂಲ್ಸ್. ಓಕೆ, ಸೊ ಇಲ್ಲಿ ನೋಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ, ಸೊ ಇಲ್ಲಿ ಇನ್ನೊಂದ್ಸಲ ಡಿಫೈನ್ ಮಾಡ್ಬೋದು ನೀವು. ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ that provides a way of telling a computer machine that what operation to perform. ಅಂದರೆ ಒಂದು ಮಷೀನು, ಕಂಪ್ಯೂಟರ್ ಮಷೀನು ಯಾವ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳತ್ತದು. ಓಕೆ, ಸೊ ಅದಕ್ಕೆ ನಾವೇನಂತ ಹೇಳ್ಬೋದು, ನಾವು ಪ್ರೋಗ್ರಾಮಿಂಗ್ ಅಂತ ಹೇಳ್ಬೋದು. ಓಕೆ, ಆಲ್ ಆಫ್ ಯು ಗಾಟ್ ಇಟ್? ಫೈನ್. ಸಿ, ಲ್ಯಾಂಗ್ವೇಜ್ ಅಂದರೆ ಗೊತ್ತಾಯ್ತು. ಸೊ ಲ್ಯಾಂಗ್ವೇಜ್ ಇಟ್ ಈಸ್ ಜಸ್ಟ್ it helps to communicate, means communication may be in English language, Kannada language, athara language. Okay, so that human being can understand, but the same language cannot be understood by the computer machine. For that we have to write a code. So ಆ ಕೋಡಿಗೆ ನಾವೇನಂತ ಹೇಳ್ತೀವಿ? ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಆ ಪ್ರೋಗ್ರಾಮು ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ? ಅದು ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಪ್ರೋಗ್ರಾಮಿಂಗ್ language, the language which is understood by the computer machine. ಆಯ್ತಾ? ಫೈನ್. ಸೊ ನೆಕ್ಸ್ಟ್, ನೀಡ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸಿ, ಯಾವ ಥರ ಅಂತ ಹೇಳಿದ್ರೆ, ಸಿ, ಡ್ಯೂ ಟು ದ ಆಟೋಮ್ಯಾಟಿಕ್ ದ ಟಾಸ್ಕ್, ಅಂದರೆ ತುಂಬ ಟಾಸ್ಕ್ ಆಟೋಮೇಷನ್ ಆಗಿದ್ದಾವೆ. ಜೊತೆಗೆ ಎಸ್ಪೆಷಲಿ ಪ್ರೀವಿಯಸ್ ಡಿಕೇಡಿಗೆ ಕಂಪೇರ್ ಮಾಡ್ಕೊಂಡ್ರೆ, ಸೊ ಕೆಲವೊಂದು ವರ್ಕ್ಗಳು ಅಂದರೆ ವಿತೌಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ಗಳು ಇದ್ದಾಗ ಯಾವ ಥರ ಇತ್ತು, ಅಂದರೆ ಇವಾಗ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಬಂದಾದ್ಮೇಲೆ ಯಾವ ಥರ ಇದೆ, ಆಯಿತಾ. ಸೊ ಇಲ್ಲಿ ಸೊ ಒಂದೊಂದೇ ಪಾಯಿಂಟನ್ನು ನೀಟಾಗಿ ಇಟ್ ಈಸ್ ಜಸ್ಟ್ ಐ ಟುಕ್ 4 ಎಕ್ಸಾಂಪಲ್ಸ್. ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಆರ್ ದೇರ್. ಓಕೆ, ಸೊ ಜಸ್ಟ್ ಒಂದೇ ಎಕ್ಸಾಂಪಲ್ ನೋಡಿ ನೀವು. Communicate with others 3 to 4 days for sending a letter to someone even in the same district and it cost money. See, without ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಇದ್ದಾಗ ಸೊ ನಾವೆಲ್ಲ ಲೆಟರ್ಗಳೆಲ್ಲ ಬರೆದಿದ್ದೀವಿ, ಆಯಿತಾ. ಸೊ ನೀವು ಅದರ ಅಬ್ಸರ್ವ್ ಮಾಡ್ಬೋದು. ಸೊ ಇಟ್ ಟೇಕ್ಸ್ ಟೈಮ್. ಸೊ ನಮಗೆ ಅದೇನಿದು ಟೈಮ್ ಕನ್ಸ್ಯೂಮಿಂಗ್. ಓಕೆ, ಸಮ್ ಟೈಮ್ಸ್ ಇನ್ ಟೈಮಿಗೆ ಹೋಗದೇ ಇರ್ಬೋದು, ದೆರ್ ಮೇ ಬಿ ಎ ಎರರ್. ಓಕೆ, ಸೊ ಬೇರೆಯವರಿಗೆ ಹೋಗ್ಬೋದು, ವಾಟ್ ಎವರ್ ಇಟ್ ಈಸ್, ಆಯಿತಾ. ಬಟ್ ಇಟ್ ಟೇಕ್ಸ್ ಮೋರ್ ಟೈಮ್, ಆಯಿತಾ. ಅಲ್ಲಿ ಎರರೂ ಇರಬಹುದು.
ಸೊ ಇದು ಮತ್ತೆ ಇಟ್ ಈಸ್ ನಾಟ್ ಎಫಿಷಿಯಂಟ್. ಬಟ್ ಅದೇ ಥರ ವಿತ್ ಕಂಪ್ಯೂಟರ್, just read it, less than 1 minute to send an email to any place in the world at no cost. Just see the beauty of our computer programs. See, it reduces a lot of time. ಎಷ್ಟೊಂದು ಟೈಮ್ ಸೇವ್ ಮಾಡುತ್ತೆ, ಕಾಸ್ಟ್ ಮನಿ ಸೇವ್ ಮಾಡುತ್ತೆ, ಹ್ಯೂಮನ್ ರಿಸೋರ್ಸ್ ಸೇವ್ ಮಾಡುತ್ತೆ, ಆಯಿತಾ. ಮತ್ತು ಇಟ್ ಇಂಪ್ರೂವ್ಸ್ ದ ಎಕಾನಮಿ, ಆಯಿತಾ. ಅದ್ರ ಜೊತೆಗೆ ಇಟ್ ಇಂಪ್ರೂವ್ಸ್ ದಿ ಎಫಿಷಿಯನ್ಸಿ ಆಫ್ ಹ್ಯೂಮನ್ ಆಸ್ ವೆಲ್ ಆಸ್ ಮಷಿನ್ ಆಲ್ಸೋ. ಯಾಕಂತ ಹೇಳಿದ್ರೆ ಸಿ 3-4 ದಿನ ತಗೊಳೋದನ್ನು ಜಸ್ಟ್ ವಿತಿನ್ ಅ ಸಿಂಗಲ್ ಮಿನಿಟ್ ವಿ ಕ್ಯಾನ್ ಪರ್ಫಾರ್ಮ್ ಇಟ್. ಸೊ ಅಂದರೆ ಇದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗತ್ತೆ. ಓಕೆ, ಸಿ ವೆದರ್ ವಿ ನೀಡ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ನಾಟ್, just by seeing just one example we conclude that yes, definitely the need of programming language is very much essential. ತುಂಬಾನೇ ಬೇಕು ಇದು, ಆಯ್ತಾ. ನೆಕ್ಸ್ಟ್ ಅದೇ ಥರ ಎರಡನೇದು ಸೆಕೆಂಡ್ ಪಾಯಿಂಟ್ ನೋಡಿ, ವಿತೌಟ್ ಅಲ್ಲಿ ಬುಕ್ಕಿಂಗ್ ಎ ರೈಲ್ವೆ ಟಿಕೆಟ್ಸ್, ಸ್ಟ್ಯಾಂಡ್ ಇನ್ ರಿಯಲಿ ಲಾಂಗ್ ಕ್ಯೂಸ್, ಕ್ಯಾನ್ ರಿಸರ್ವ್ ರೈಲ್ವೆ ಟಿಕೆಟ್ಸ್ ಓನ್ಲಿ ಫಾರ್ ದ ಕೋಟಾ ಆಫ್ ದ್ಯಾಟ್ ಸ್ಟೇಷನ್, even if other stations quota is not filled, we cannot reserve the tickets, can only book the tickets from the station and cannot book return tickets. See, without computer iddaga, so physically we have to go before the counter, we have to stand in a long queue, and we have to wait for to reserve the train ticket. ಓಕೆ, ಇವಾಗ ಟ್ರೈನ್ ಟಿಕೆಟ್ ಸಪೋಸ್ ಸಿಕ್ತು, ಆಯ್ತಾ. ಸಿಕ್ಕಾದ್ಮೇಲೆ ನಮ್ಗೆ ಏನಾದರೂ ರಿಸರ್ವೇಶನ್ ಸಿಗ್ಲಿಲ್ಲ, ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾದ್ರು ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಸೊ ರೀಫಂಡು ಎವ್ರಿಥಿಂಗ್ ಇಟ್ ಟೇಕ್ಸ್ ಲಾಂಗ್ ಹೆಕ್ಟಿಕ್ ಪ್ರೋಸೆಸ್, ಆಯ್ತಾ. ಸೊ ಮತ್ತೆ ಸಡನ್ ಆಗಿ ನಾವು ಯಾವುದನ್ನು ಕೂಡ ನಾವು ಅದನ್ನ ಆಕ್ಸೆಸ್ ಮಾಡಲಿಕ್ಕೆ ಆಗಲ್ಲ. ನಾವು ಫಿಸಿಕಲಿ ವಿ ಹ್ಯಾವ್ ಟು ಗೋ ದೇರ್ ಅಂಡ್ ಎನ್ಕ್ವೈರ್ ಅಬೌಟ್ ದ ಡೀಟೇಲ್ಸ್ ವಾಟ್ ಎವರ್ ವಿ ವಾಂಟ್. ಓಕೆ, ನಮಗೆ ಏನು ಬೇಕು ಅದನ್ನು ನಾವು ಫಿಸಿಕಲಿ ನಾವು ಟಿಕೆಟ್ ಕೌಂಟರ್ ಹತ್ರ ಹೋಗಿನೇ ನಾವು ವಿಚಾರ ಮಾಡಬೇಕಾಗಿತ್ತು. ಬಟ್ ವಿತ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್, ಸಿ ವಿತ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಕ್ಯಾನ್ ಬುಕ್ ಟಿಕೆಟ್ಸ್ ಫ್ರಮ್ ಎನಿವೇರ್ ಟು ಎನಿವೇರ್. ಎಲ್ಲಿಂದ ಬೇಕಿಂದ ಎಲ್ಲಿಂದ ಆದರೂ ನೀವು ಕೂತ್ಕೊಂಡು ಜಸ್ಟ್ ಬೈ ಸಿಟ್ಟಿಂಗ್ ಎಟ್ ಹೋಮ್, ಮನೆಯಲ್ಲೇ ಕೂತ್ಕೊಂಡೇ ನೀವು ಆ ಟಿಕೆಟ್ಸನ್ನು ಬುಕ್ ಮಾಡ್ಬೋದು. ಓಕೆ, ಯಾಕಂತ ಹೇಳಿದ್ರೆ ಇವಾಗ ನಮಗೆಲ್ಲ ಗೊತ್ತಿದೆ, ಎಸ್ಪೆಷಲಿ ಇನ್ ಇಂಡಿಯಾ IRCTC ವೆಬ್ಸೈಟಿಗೆ ಜಸ್ಟ್ ಹೋದ್ರೆ ಸಾಕು ನಾವು. ಓಕೆ, ಜಸ್ಟ್ ನೀವು ಆಂಡ್ರಾಯ್ಡ್ ಆ್ಯಪಲ್ಲೂ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ, ಸೊ ವಿತಿನ್ ಅ ಮಿನಿಟ್ ಯು ಕ್ಯಾನ್ ಬುಕ್ ಎ ರೈಲ್ವೆ ಟಿಕೆಟ್, ಯು ಕ್ಯಾನ್ ಕ್ಯಾನ್ಸಲ್ ಎ ಟಿಕೆಟ್, ಯು ಕ್ಯಾನ್ ಮೇಕ್ ಎ ರೀಫಂಡ್. ಓಕೆ, ಎಲ್ಲ ಪ್ರಾವಿಷನ್ಸು ಜಸ್ಟ್ ಬೈ ಸಿಟ್ಟಿಂಗ್ ಎಟ್ ಹೋಮ್ ಯು ಕ್ಯಾನ್ ವೀವ್ ಇಟ್. ನಿಮಗೆ ಯಾವ್ದು ಸೀಟ್ ಸಿಕ್ಕಿದೆ, ಯಾವ ಬೋಗಿ ಸಿಕ್ಕಿದೆ, ಓಕೆ, ಎಷ್ಟು ಟೈಮಿಗಿದೆ, ಶೆಡ್ಯೂಲ್ ಎಷ್ಟಿದೆ, ಏನಾದರೂ ಶೆಡ್ಯೂಲ್ ಚೇಂಜಸ್ ಆಗಿದಾವ, ನೀವು ಅಲ್ಲಿ ಹೋಗಿ ವೇಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆ, ಅಂದರೆ ಇವೆಲ್ಲದು ನಮಗೆ ಯಾವ ಥರ ಎಲ್ಲಿಂದ ಸಾಧ್ಯ ಆಗತ್ತೆ ಇದೆಲ್ಲಿಂದ ಸಾಧ್ಯ ಆಗತ್ತಪ್ಪ ಅಂತ ಹೇಳಿದ್ರೆ ಓನ್ಲಿ ವಿ ಹ್ಯಾವ್ ದ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಓಕೆ, ಸೊ ಅದಕ್ಕೆ ಹೇಳೋದು, ಸೊ ನೀಡ್ ಫಾರ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ತುಂಬಾನೇ ಇದೆ ನಮಗೆ. ಓಕೆ, ಜಸ್ಟ್ ವಿ ಹ್ಯಾವ್ ಸಾ 2 ಎಕ್ಸಾಂಪಲ್ಸ್. ಎಷ್ಟೊಂದು ನೀಡ್ ಇದೆ ಅಂದ್ರೆ ಗೊತ್ತಾ, ಅಂದರೆ ಇದು ಎಷ್ಟೊಂದು ನಮಗೆ ಆ ಟೈಮನ್ನು ಸೇವ್ ಮಾಡುತ್ತೆ, ಆ ಎನರ್ಜಿನ ಸೇವ್ ಮಾಡುತ್ತೆ, ಎಷ್ಟೊಂದು ಎರರ್ಸನ್ನು ಕಡಿಮೆ ಮಾಡುತ್ತೆ ನಮಗಿದು, ಆಯಿತಾ. ಸೊ ಅದೇ ಥರ ಇನ್ನೊಂದೆರಡು ಎಕ್ಸಾಂಪಲ್ಸ್ ಇದ್ದಾವೆ. So we shall discuss the next example case study. Fine. Yes, I'll read the third point. Sending money from parent to child studying in a college. This involves the parent going to the bank for the DD, send it to the student by post, student submitting the DD in the bank, wait for the DD to clear and withdraw the money by showing the passbook and filling an withdrawal form. ಸೊ ಇಲ್ಲಿ ಇವಾಗ ನಿಮಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನಾದರೂ ಬೇಕಪ್ಪ ಅಂತ ಹೇಳಿದ್ರೆ ವಿತೌಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್, ನಾವು ಫಿಸಿಕಲಿ ನಾವು ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು. ಓಕೆ, ಕ್ಯೂ ಅಲ್ಲಿ ನಿಂತ್ಕೋಬೇಕು, ಚಲನ್ ತಗೋಬೇಕು, ಬರೀಬೇಕು, ಓಕೆ, ಪಾಸ್ಬುಕ್ ಕೊಡಬೇಕು. ಸೊ ಸಿಗ್ನೇಚರ್ ಎಲ್ಲ ಕೌಂಟರ್ ವೆರಿಫೈ ಮಾಡ್ತಾರೆ. ಸೊ ಅದೆಲ್ಲ ಆಗ್ಲಿಕ್ಕೆ ಕೆಲವೊಂದ್ಸಲ ಒಂದಿನನೇ ಆಗ್ಬಿಡುತ್ತೆ, ಆಯ್ತಾ. ಸ್ವಲ್ಪ ನೀವು ಏನೋ ಮನಿ ವಿತ್ಡ್ರಾಲ್ಗೆ ಹೋದ್ರೆ ಅದೇ ಒಂದು ದಿನ ತಾಳುತ್ತೆ.
ಸೊ ಅಂದರೆ ಇದು ಎಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಇರುತ್ತೆ ನೋಡಿ. ಸೊ ಅಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ಸನ್ನು ಎಸ್ಪೆಷಲಿ ನಾವು ಎಷ್ಟೊಂದು ಹ್ಯಾಂಡಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಜಸ್ಟ್ ಯು ಕ್ಯಾನ್ ಸಿ ದಿಸ್ ಕಾಲಮ್, ಥರ್ಡ್ ಪಾಯಿಂಟ್, ದ ಮನಿ ಟ್ರಾನ್ಸ್ಫರ್ ಇಸ್ ಆಲ್ಮೋಸ್ಟ್ ಇನ್ಸ್ಟಂಟ್ ಅಂಡ್ ಮನಿ ಕ್ಯಾನ್ ಬಿ ವಿತ್ಡ್ರಾನ್ ಫ್ರಮ್ ಎನಿ ATM. ಸೊ ನೀವು ಯಾವ ATMಗಾದರೂ ಹೋಗ್ಬೋದು ನೀವು. ಓಕೆ, ಸೊ ಎಲ್ಲ ಕಡೆ ಕೂಡ ನೀವು ಮನಿನ ವಿತ್ಡ್ರಾ ಮಾಡ್ಕೋಬೋದು. ಇದ್ರ ಜೊತೆಗೆ ಸೊ ಎಸ್ಪೆಷಲಿ ಕರೆಂಟ್ಲಿ ನಮ್ಗೆ ಗೊತ್ತಿರೋ ಹಾಗೆ ತುಂಬ ಅಪ್ಲಿಕೇಶನ್ಸ್ ಬಂದುಬಿಟ್ಟಿದೆ. ಗೌರ್ಮೆಂಟಿಂದ ಭೀಮ್ ಆ್ಯಪ್ ಅಂತ ಬಂದಿದೆ, ನೀವು ಗೂಗಲ್ ಪೇ ಅಂತ ಅಬ್ಸರ್ವ್ ಮಾಡ್ಬೋದು, Paytm ಅಂತ ಇದೆ, ಫೋನ್ಪೇ ಅಂತ ಇದೆ, ಓಕೆ, ಸಮ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇದ್ದಾವೆ. ಸೊ ಅದನ್ನೆಲ್ಲದನ್ನು ಕೂಡ ನೀವು ಯೂಸ್ ಮಾಡ್ಕೊಂಡ್ರೆ ಸೊ ಇಟ್ ಈಸಸ್ ಅ ವೆರಿ ಲಾಟ್ ಆಫ್ ವರ್ಕ್. ನಮ್ಮ ಕೆಲಸ ಎಷ್ಟೊಂದು ಈಸಿ ಮಾಡ್ಕೊಳತ್ತಪ್ಪ ಅಂತ ಹೇಳಿದ್ರೆ, ಸೊ ತುಂಬ ಟೈಮನ್ನು ರಿಡ್ಯೂಸ್ ಮಾಡುತ್ತೆ, ಆಯಿತಾ. ಸೊ ಎರರೂ ಕೂಡ ಕಡಿಮೆ ಆಗುತ್ತೆ, ಮತ್ತು ವರ್ಕು ಕೂಡ ಸ್ಪೀಡ್ ಆಗುತ್ತೆ, ಆಯಿತಾ. ಎಷ್ಟೊಂದು ಇಷ್ಟೊಂದು ಹೆಕ್ಟಿಕ್ ಪ್ರೋಸೆಸ್ ಇರಲ್ಲ, ತುಂಬ ಈಸಿ ಆಗಿಬಿಡುತ್ತೆ. ಪ್ರೋಸೆಸ್ ತುಂಬಾ ಸಿಂಪಲ್ ಇರುತ್ತೆ, ಆಯಿತಾ. ಸೊ ಯಾವಾಗ ಸಾಧ್ಯ ಇದು? ಸೊ ಒನ್ಸ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಿ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಓಕೆ, ಸೊ ನಾವು ಕಂಪ್ಯೂಟರ್ ಪ್ರೋಗ್ರಾಮ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ನಮಗಿದು ಸಾಧ್ಯ, ಆಯಿತಾ. ಸೊ ಈ ಥರ ಸುಮಾರು ಎಕ್ಸಾಂಪಲ್ಸ್ಗಳು ತುಂಬಾ ಇದ್ದಾವೆ. ಓಕೆ, ಸೊ ಐ ವಿಲ್ ಡಿಸ್ಕಸ್ ಓನ್ಲಿ 4 ಎಕ್ಸಾಂಪಲ್ಸ್. ಸೊ ನಾವು ಇವಾಗ ಅರ್ಥ ಮಾಡ್ಕೊಂಡ್ವಿ ನಾವು. ಸೊ ನೆಕ್ಸ್ಟ್ we shall move to the 4th example. Seat allocation in engineering college. Seat allocation in engineering college. Go to the counseling center far away from your town. Wait for hours together. It is not for hours together. You have to sometimes, if it delays, you have to wait for 1 day also. Okay, then you are for your term. But make the decision of which college and branch to choose in less than 5 minutes. ಅಂದರೆ ಈ ಕೌನ್ಸ್ಲಿಂಗ್ ಇವಾಗ ನಿಮಗೆ ಯಾವ ಥರ ಕೌನ್ಸ್ಲಿಂಗ್ ಇದೆಲ್ಲ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜ್ಗಳಿಗೆ, ಸೊ ಆ ಥರ ಕೌನ್ಸ್ಲಿಂಗು ಪ್ರೀವಿಯಸ್ ಆಗಿ ಯಾವ ಥರ ಇತ್ತು, ಸೊ ಫಿಸಿಕಲಿ ನೀವು ಹೋಗ್ಬೇಕು. ಓಕೆ, ಅಲ್ಲೆಲ್ಲ ಚೆಕ್ ಮಾಡಬೇಕು, ರೋಸ್ಟರ್ ಯಾವ ಥರ ಇರುತ್ತೆ, ಎಷ್ಟು ಸೀಟ್ ಹೋಗಿದೆ, ಎಷ್ಟು ಸೀಟ್ ಉಳಿದಿದೆ, ನೀವು ಮ್ಯಾನುವಲಿ ನೀವು ನೋಡ್ಬೇಕು. ಓಕೆ, ಸೊ ಮತ್ತೆ ನಿಮಗೆ ಕೊಡೋದು ಕೂಡ ಟೈಮ್ ತುಂಬ ಕಡಿಮೆ, ಒಂದು 5 ರಿಂದ 10 ನಿಮಿಷ ಕೊಡ್ತಾರೆ, ಅದರಲ್ಲೇ ನೀವು ಡಿಸೈಡ್ ಮಾಡಬೇಕು. ಸೊ ವಿಚ್ ಕಾಲೇಜ್ ಯು ವಾಂಟ್ ಟು ಆಪ್ಟ್, ನಿಮಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರಾಂಚ್ ಬೇಕು, ಆಯಿತಾ. ಸೊ ಮತ್ತೆ ಏನಾದ್ರು ಟೈಮ್ ತೀರಾ ಸ್ವಲ್ಪ ಏನಾದ್ರು ವೇರಿಯೇಷನ್ಸ್ ಆತಪ್ಪ ಅಂತ ಹೇಳಿದ್ರೆ ಮತ್ತೆ ಯು ಹ್ಯಾವ್ ಟು ಯುವರ್ ಟರ್ನ್ ವಿಲ್ ಕಮ್ ಟು ನೆಕ್ಸ್ಟ್ ಡೇ. ಅಂದರೆ ಇದು ಹೆಂಗಂತ ಹೇಳಿದ್ರೆ, ಇದು ಕೆಲವೊಂದು ನೀವು ಡಿಸಿಷನ್ ಮಾಡಲಿಕ್ಕೆ ನಿಮಗೆ ಬೇಕಾದಷ್ಟು ಟೈಮ್ ಸಿಗ್ತಿರ್ಲಿಲ್ಲ. ಓಕೆ, ಆಯಿತಾ. ಸೊ ಇದು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು, ಎಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಆಪ್ಟಿಂಗ್ ಫಾರ್ ಸಮ್ ಅಲೋಕೇಶನ್ ಆಫ್ ಸೀಟ್ಸ್, ಆಯಿತಾ. ಸೊ ಅದನ್ನು especially have lot of time to research the college, decide upon the colleges and branches, review them multiple people and submit that online with peace of mind. See, ನೋಡಿ, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಾವು ನಾನ್ ಇಂಟ್ರಾಕ್ಟಿವ್ ಕೌನ್ಸಿಲಿಂಗ್ ಅಂತ ಮಾಡಿದ್ದೀವಿ. ಅಂದರೆ ನೀವು ಫಿಸಿಕಲಿನೇ ಬಂದು ಎಲ್ಲ ಅಪ್ಲಿಕೇಶನ್ ಕೊಡ್ಬೇಕಂತೇನಿಲ್ಲ, ಆಯಿತಾ. ಸೊ ಜಸ್ಟ್ ಬೈ ಸಿಟ್ಟಿಂಗ್ ಎಟ್ ಹೋಮ್ ಯು ಕ್ಯಾನ್ ಸಿ ಆಲ್ ದ ಸೀಟ್ ಮ್ಯಾಟ್ರಿಕ್ಸ್, ಪೂರ್ತಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ್ಯಾವ ಕಾಲೇಜಲ್ಲಿ ಏನಿದೆ ಅಂತ ನೋಡ್ಬೋದು, ಆಯಿತಾ. ಸೊ ಮನೆಯಲ್ಲೇ ಕೂತ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು, ಡಾಕ್ಯುಮೆಂಟ್ಸನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಅಪ್ಲೋಡ್ ಮಾಡ್ಕೋಬೋದು, ಆಯಿತಾ. ಸೊ ಲಾಸ್ಟಿಗೆ ನೀವು ಪೇಮೆಂಟು ಕೂಡ, ಅಡ್ಮಿಷನ್ ಆರ್ಡ್ರು ಕೂಡ ಆನ್ಲೈನ್ ಜನರೇಟ್ ಆಗುತ್ತೆ, ಪೇಮೆಂಟು ಕೂಡ ಆನ್ಲೈನ್ ಮಾಡ್ತೀರ, ಆಯ್ತು. ಅಂದರೆ ಯು ಜಸ್ಟ್ ಅಬ್ಸರ್ವ್. ಸೊ ಎಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂದರೆ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಯಾಕಂತ ಹೇಳಿದ್ರೆ ಅಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ಸನ್ನು ಎಷ್ಟೊಂದು ರಿಡ್ಯೂಸ್ ಮಾಡುತ್ತಂದರೆ, ಸೊ ಎರರ್ಸು ಕೂಡ ಎಷ್ಟೋ ಎರರ್ಸ್ಗಳು ನಮಗೆ ರಿಡ್ಯೂಸ್ ಮಾಡುತ್ತೆ, ರಿಪಿಟೇಷನ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ, ಆಯಿತಾ. ಎಲ್ಲ ಟಾಸ್ಕ್ ಆಟೋಮೇಷನ್ ಆಗಿಬಿಡುತ್ತೆ. ಸೊ ಎಸ್ಪೆಷಲಿ ಯಾವ ಥರ ಅಂತ ಹೇಳಿದ್ರೆ ಪರ್ಸನ್ ಮೇಲೆ ಡಿಪೆಂಡೆಂಟ್ ಇರಲ್ಲ. ಓಕೆ, ಇವಾಗ ಕೆಲವೊಂದ್ಸರಿ ಪರ್ಸನ್ ಕೂಡ ಮಿಸ್ಟೇಕ್ ಮಾಡ್ಬೋದು, ಬಟ್ ಅಲ್ಲಿ ನಾವು ಆಲ್ರೆಡಿ ಫೀಡ್ ಮಾಡಿರ್ತೀವಿ ಮಷೀನಲ್ಲಿ, ಈ ಥರ ತೋರಿಸ್ಬೇಕಂದ್ರೆ ಇದೇ ಥರ ತೋರಿಸುತ್ತೆ, ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದೇ ಥರ ಕ್ಯಾಲ್ಕುಲೇಟ್ ಮಾಡುತ್ತೆ, ಆಯಿತಾ. ಅಂದರೆ ನಾವು ಇಲ್ಲಿ ಎರರ್ಸನ್ನು ಕೂಡ ನಾವು ರಿಡ್ಯೂಸ್ ಮಾಡಬಹುದು, ಆಯಿತಾ. ಸೊ ಒನ್ಸ್ ಅಗೇನ್ ಐ ವಿಲ್ ರಿವ್ಯೂ ಇಟ್. ನೋಡ್ಬೋದು ವಿತೌಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸಲ್ಲಿ. ಸೊ ಕಮ್ಯುನಿಕೇಷನ್ ಪರ್ಪಸ್, ಸೆಂಡಿಂಗ್ ಲೆಟರ್ಸ್ ಫಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ 2ನೇ ಎಕ್ಸಾಂಪಲ್ಲು ರೈಲ್ವೆ ಟಿಕೆಟ್ಸ್ ಬಗ್ಗೆ ಹೇಳಿದ್ದೀವಿ, ಅದು ಎಷ್ಟೊಂದು ಟೈಮ್ ಸೇವ್ ಆಗುತ್ತಂತ. ನೆಕ್ಸ್ಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಸೆಂಡಿಂಗ್ ಮನಿ ಆ್ಯಂಡ್ ಸೊ. ನೆಕ್ಸ್ಟು ಸೀಟ್ ಅಲೋಕೇಶನ್ ಫಾರ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮಾ ಕಾಲೇಜಸ್. ಓಕೆ, 4th one. ಫೈನ್, ಓಕೆ. ಇವಾಗ ನೆಕ್ಸ್ಟ್ ವಿ ಶಾಲ್ ಗೋ ಟು ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ನಾನು ಹೇಳಿದ್ದೀನಿ
ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್. ಓಕೆ, ಇದೊಂಥರ ರೂಲ್ಸ್, ಒಂದು ಸೆಟ್ ಆಫ್ ರೂಲ್ಸ್ ಇದ್ದಂಗೆ ಇದು. ಓಕೆ, ಸೊ ಅದು ಏನು ಹೇಳುತ್ತೆ, ದಟ್ ಪ್ರೊವೈಡ್ಸ್ ಅ ವೇ ಆಫ್ ಟೆಲ್ಲಿಂಗ್ ಎ ಕಂಪ್ಯೂಟರ್, ವಾಟ್ ಆಪರೇಷನ್ ಟು ಪರ್ಫಾರ್ಮ್. ಅಂದರೆ ಇವಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಮಗೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಇವಾಗ ಒಂದು ಕಂಪ್ಯೂಟರ್ ಮಷಿನ್ ಏನು ಕೆಲಸ ಮಾಡಬೇಕು ಅಂತ ಹೇಳುತ್ತೆ. ಯಾವುದು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಯ್ತಾ? ಸೊ ನೀನು ಅಡಿಷನ್ ಮಾಡು, ನೀನು ಸಬ್ಟ್ರಾಕ್ಷನ್ ಮಾಡು, ಓಕೆ, ಸಮಥಿಂಗ್. ಇವಾಗ ATM ಹೋಗ್ಬೇಕಾದ್ರೆ ದಟ್ ಇಸ್ ಆಲ್ಸೋ ಕಂಪ್ಯೂಟರ್ ಮಷಿನ್. ಓಕೆ, ಅಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ಆಯ್ತಾ? ಸೊ ಲೈಕ್ ದಟ್ ದರ್ ಆರ್ ಲಾಟ್ ಆಫ್ ಆಪರೇಷನ್. ನಾವು ನಾಲ್ಕು ಡಿಫ್ರೆನ್ಸಸ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ದೀವಿ ಪ್ರೀವಿಯಸ್ ಆಗಿ. ಸೊ ಬಟ್ ನಾವು ಯು ಶುಡ್ ರಿಮೆಂಬರ್ ದಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಅಥವಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಪ್ರೊವೈಡ್ಸ್ a way of telling a computer which operation it should perform. ಆಯ್ತಾ? ಓಕೆ, ಸೊ ಅದರಲ್ಲಿ ದೇರ್ ಆರ್ 2 types ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನಮಗೆ 2 ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಕ್ಲಾಸಿಫಿಕೇಶನಲ್ಲಿ 2 ಥರ ನಾವು ಡಿವಿಷನ್ ಮಾಡ್ತೀವಿ. ಸೊ ಒಂದೇ ನೀವು ನೋಡ್ಬೋದು ಲೋ ಲೆವೆಲ್ ಲ್ಯಾಂಗ್ವೇಜ್, ಎರಡನೇದು ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಇಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ನಾವು ಲೋ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಡಿವೈಡೆಡ್ ಇಂಟು 2 types. ಒಂದೇದು ಮಷಿನ್ ಲ್ಯಾಂಗ್ವೇಜ್ ಮತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಇವಾಗ ನಾನೇನು ಹೇಳ್ತಾನಪ್ಪ ಅಂತ ಹೇಳಿದ್ರೆ, ಈ 3 ಲ್ಯಾಂಗ್ವೇಜ್ ಯಾವ ಥರ ನಮಗೆ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಸೊ ವಿತ್ ಒಂದು ಎಕ್ಸಾಂಪಲ್ಸ್ ಕೂಡ ನಾನು ನಿಮಗೆ ಹೇಳ್ತೇನೆ. ಆಯ್ತಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೋ ಲೆವೆಲ್ ಲ್ಯಾಂಗ್ವೇಜ್, ಎಸ್ಪೆಷಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ದ ಲ್ಯಾಂಗ್ವೇಜ್ ವಿಚ್ ಇಸ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದಿ ಮಷಿನ್. ಅಂದರೆ ಕಂಪ್ಯೂಟರ್ ಮಷಿನ್ ಡೈರೆಕ್ಟಾಗಿ ಅರ್ಥ ಆಗುತ್ತೆ. ನಾವೇನು ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ ಏನು ಬರೀತಾವಲ್ಲ ಅದೆಲ್ಲ ಯಾವುದಕ್ಕೆ ಅರ್ಥ ಆಗುತ್ತೆ? ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಸೊ ಅಂದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಏನಿರುತ್ತೆ? ಸೊ ಇಟ್ ಕಂಟೇನ್ಸ್ ಓನ್ಲಿ ಅ ಸ್ಟ್ರೀಮ್ಸ್ ಆಫ್ zeros and ones ಆರ್ ಸೆಟ್ ಆಫ್ ಒನ್ಸ್ ಅಂಡ್ zeros. ಅಂದರೆ 0 ಅಥವಾ 1ಗೆ ನಾವು ಇಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಆಯ್ತಾ? 0 ಆರ್ 1 ಬೈನರಿ ಫಾರ್ಮ್. ಆಯ್ತಾ? ಆ ಸ್ಟ್ರೀಮ್ಸ್ zeros and ones ಏನಿರ್ತಾವಲ್ಲ, ಸೊ ಅದೇ ನಥಿಂಗ್ ಬಟ್ ನಮಗೆ ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಬರೀರಿ ಪ್ರೋಗ್ರಾಮನ್ನು, ನಾವು ಅಲ್ಟಿಮೇಟ್ಲಿ ನಮ್ಗೆ ಯಾವ್ದು ಬೇಕು ಲಾಸ್ಟ್ ಎಲ್ಲಿ ಕನ್ವರ್ಟ್ ಮಾಡ್ಬೇಕು? ನಾವು ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಬೇಕು. ಆಯ್ತಾ? ಸೊ ಮಷಿನ್ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಏನು? ಮಷಿನ್ ಲ್ಯಾಂಗ್ವೇಜ್ ಡೈರೆಕ್ಟಾಗಿ ನಾವು ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಇಮಿಡಿಯೇಟ್. ಎಲ್ಲ ಇನ್ಸ್ಟ್ರಕ್ಷನ್ಸ್ ನಾವೇನು ಬರಿತೀವಲ್ಲ ಡೈರೆಕ್ಟಾಗಿ ನಮಗೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳತ್ತೆ. ಸೊ ಡೈರೆಕ್ಟಾಗಿ ಕಂಪ್ಯೂಟರ್ ಅರ್ಥ ಮಾಡ್ಕೊಳತ್ತೆ ಅಂದ್ರೆ ಮೀನಿಂಗ್ ಸ್ಪೀಡ್ ಏನಾಗುತ್ತೆ? ಆಬ್ವಿಯಸ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಡೈರೆಕ್ಟಾಗಿ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಟ್ರಾನ್ಸ್ಲೇಟರ್ ಏನಾದರೂ ಬೇಕಾ? ಅವಶ್ಯಕತೆ ಇಲ್ಲ. ನೋ ಟ್ರಾನ್ಸ್ಲೇಟರ್ ಇಸ್ ನೀಡೆಡ್. ಅಂದರೆ ಇವಾಗ ನೋಡಿ, ಯು ಆಲ್ಸೋ ಸ್ಪೀಕಿಂಗ್ ಕನ್ನಡ, ಐ ಆಮ್ ಆಲ್ಸೋ ಸ್ಪೀಕಿಂಗ್ ಕನ್ನಡ. ಇವಾಗ ನೀನು ಕನ್ನಡ ಮಾತಾಡ್ತೀಯ, ನಾನು ಕನ್ನಡ ಮಾತಾಡ್ತೇನೆ. ಸೊ ಅವಾಗ ಇಬ್ಬರು ನಡುವೆ ಏನಾದರೂ ಬೇರೆ ಏನಾದರೂ ಟ್ರಾನ್ಸ್ಲೇಟರ್ ಏನಾದರೂ ಬೇಕಾಗತ್ತಾ? ಅದನ್ನು ಭಾಷೆನ ಕನ್ವರ್ಟ್ ಮಾಡ್ಲಿಕ್ಕೆ ಏನಾದ್ರು ಬೇಕಾಗಲ್ಲ. ಇವಾಗ ಸಪೋಸ್ ನನಗೆ ಎದುರುಗಡೆ ಇರೋನಿಗೆ ಕನ್ನಡ ಬರಲ್ಲ, ಅವ್ನು ಇಂಗ್ಲೀಷ್ ಅಷ್ಟೇ ಬರುತ್ತೆ, ನನಗೆ ಕನ್ನಡ ಬರುತ್ತೆ. ಇವಾಗ ನಾನು ಮಾತಾಡಿದಾಗ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು ಒಬ್ರು ಬೇಕಾಗತ್ತೆ. ಆಯ್ತಾ? ಅದಕ್ಕೆ ನಾವೇನಂತ ಹೇಳ್ತೀವಿ? ಟ್ರಾನ್ಸ್ಲೇಟರ್ ಅಂತ ಹೇಳ್ತೀವಿ. ಅದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಜಸ್ಟ್ ಫಾರ್ ಟೈಮಿಂಗ್ ವಿ ಶುಡ್ ರಿಮೆಂಬರ್. ಸೊ ಮಷಿನ್ ಲ್ಯಾಂಗ್ವೇಜ್ ನಮಗೆ ಇಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ. ಓಕೆ, ಯಾಕಂತ ಹೇಳಿದ್ರೆ ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್ ನಾವು ಮಷಿನ್ಗೆ ಫೀಡ್ ಮಾಡ್ತೀವಿ. ಸೊ ಮತ್ತೆ ಇಲ್ಲಿ ಟ್ರಾನ್ಸ್ಲೇಟರ್ ಅವಶ್ಯಕತೆ ಏನು ಇಲ್ಲ ಎಲ್ಲಿ? ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಮತ್ತು ಇಷ್ಟೊಂದು ಅಡ್ವಾಂಟೇಜಸ್ ಐತೆ, ನಾವು ಬೇರೆ ಲ್ಯಾಂಗ್ವೇಜ್ಗೆಲ್ಲ ಯಾವುದಕ್ಕೆ ಹೋಗ್ಬೇಕಾಗಿತ್ತು ಅಂತ ಒಂದು ಕ್ವಶನ್ ಬರುತ್ತೆ. ಲಾಟ್ ಆಫ್ ಡಿಸ್ಅಡ್ವಾಂಟೇಜಸ್. ಇಲ್ಲಿ ನಮ್ಮ ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಒಂದು ಮಷಿನ್ಗೆ ನಾವು ಇನ್ಸ್ಟ್ರಕ್ಷನ್ ಇನ್ನೊಂದು ಮಷಿನ್ಗೆ ಸೂಟೇಬಲ್ ಆಗಲ್ಲ. ಯಾಕಂತ ಹೇಳಿದ್ರೆ ಇನ್ಸ್ಟ್ರಕ್ಷನ್ಸ್ ಆರ್ ಮಷಿನ್ ಡಿಪೆಂಡೆಂಟ್. ದಟ್ ಇಸ್ ದ ಡಿಸ್ಅಡ್ವಾಂಟೇಜ್. ಓಕೆ, ಮಷಿನ್ ಡಿಪೆಂಡೆಂಟ್. ಮತ್ತು ಅದೇ ಥರ ಇವಾಗ ನಾನು ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಸ್ಟ್ರೀಮ್ಸ್ ಆಫ್ 1 zeros ಇರ್ತಾವ ಅಂತ ಹೇಳಿದೆ. ಜಸ್ಟ್ 1 0 ಬರೀ ಮಿಸ್ಪ್ಲೇಸ್ ಆದರೂ ಕೂಡ ಸೊ ಇಟ್ ಶೋಸ್ ಎರರ್ಸ್. ಅಂದರೆ ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಡಿಫಿಕಲ್ಟ್ ಟು ಐಸೋಲೇಟ್ ದ ಎರರ್ಸ್ನ ಐಸೋಲೇಟ್ ಮಾಡೋದು ಕಷ್ಟ, ಮತ್ತು ಅದನ್ನು ಅರ್ಥ ಮಾಡ್ಕೊಳೋದು ಕೂಡ ಸ್ವಲ್ಪ
ಕಷ್ಟ ಆಗುತ್ತೆ, ಯಾಕಂದರೆ ದಿಸ್ ಪ್ರೋಗ್ರಾಮಿಂಗ್ ಬಿಕಮ್ಸ್ ಡಿಫಿಕಲ್ಟ್. ಆಯಿತಾ. ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಯಾವುದು? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನಾವು? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಜಸ್ಟ್ ನಿಮೋನಿಕ್ಸ್ ಅಂತ ಕರಿತೀವಿ, ಅಂದರೆ ಸಿಂಬಲ್ಸ್. ಸೊ ನಾವು ಇಲ್ಲಿ ಸಿಂಬಲ್ಸ್ ಅಷ್ಟೇ ಯೂಸ್ ಮಾಡ್ತೀವಿ. ಆಯ್ತಾ. ಸಪೋಸ್ ಎಕ್ಸಾಂಪಲ್ ಯಾವ ಥರ ಅಂತ ಹೇಳಿದ್ರೆ, ಅಡಿಷನ್ ಮಾಡಬೇಕು, ಅದಕ್ಕೆ ADD ಅಂತ ಯೂಸ್ ಮಾಡ್ತೀವಿ. ಸಬ್ಟ್ರಾಕ್ಷನ್ ಮಾಡಬೇಕು, SUB ಅಂತ ಯೂಸ್ ಮಾಡ್ತೀವಿ. ಇವಾಗ ಡೇಟಾ ಮೂವ್ಮೆಂಟ್ ಮಾಡಬೇಕು, MOV ಮೂವ್ ಅಂತ ಯೂಸ್ ಮಾಡ್ತೀವಿ. ಓಕೆ. ಡಿವಿಷನ್ ಮಾಡಬೇಕು, DIV. ಮಲ್ಟಿಪ್ಲಿಕೇಶನ್ ಮಾಡಬೇಕು, MUL. ಸೊ ಈ ಥರ ಕೆಲವೊಂದು ಸಿಂಬಲ್ಸನ್ನು ಯೂಸ್ ಮಾಡ್ತೀವಿ. ಎಲ್ಲಿ? ನಾವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಓಕೆ. ಸೊ ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯೂಸ್. ಸೊ ಇಲ್ಲಿ ತುಂಬ ಈಸಿ ಇರುತ್ತೆ, ಯಾಕಂದರೆ ನಮಗೆ ಸಿಂಬಲ್ಸ್, ಸೊ ADD ಅಂತ ಹೇಳಿದಕ್ಕೂ ಇದು ಯಾಡ್ ಮಾಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ತುಂಬ ಈಸಿ ಇರುತ್ತೆ ಇದು. ಆಯಿತಾ. ಸೊ ಇಲ್ಲಿ ಮತ್ತೆ ನಾವು ಅಬ್ಸರ್ವ್ ಮಾಡ್ಬೋದು, ಈಸಿ ಟು ಮಾಡಿಫೈ ಆ್ಯಂಡ್ ಐಸೋಲೇಟ್. ಸೊ ಇಲ್ಲಿ ಸ್ವಲ್ಪ ಮಾಡಿಫಿಕೇಶನ್ನು, ಸ್ವಲ್ಪ ಐಸೋಲೇಟು ಕೂಡ ನಮಗೆ ಈಸಿ ಆಗುತ್ತೆ. ಇವೆಲ್ಲ ಈಸಿ ಆದಾಗ ಆಬ್ವಿಯಸ್ಲಿ ಎಫಿಷಿಯನ್ಸಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಬಟ್ ಮೋರ್ ಕಂಟ್ರೋಲ್ ಆನ್ ದ ಹಾರ್ಡ್ವೇರ್. ಇಲ್ಲಿನೂ ಕೂಡ ನಾವು ಸ್ವಲ್ಪ ಹಾರ್ಡ್ವೇರ್ ಡಿಪೆಂಡೆಂಟೇ ಇರ್ತೀವಿ. ಓಕೆ. ಸ್ಟಿಲ್ ನಾವು ಮಷಿನ್ ಬಿಟ್ಟು ಹೋಗಂಗಿಲ್ಲ. ಸೊ ಮಷಿನ್ ನಾಲೆಡ್ಜ್ ಇರಲೇಬೇಕು. ಬಿಫೋರ್ ರೈಟಿಂಗ್ ದ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ವಿ ಶುಡ್ ಹ್ಯಾವ್ ದ ನಾಲೆಡ್ಜ್ ಆಫ್ ಮಷಿನ್ ಹಾರ್ಡ್ವೇರ್ ನಾಲೆಡ್ಜ್ ನಮಗೆ ಬೇಕಾಗತ್ತೆ. ಸೊ ಫೈನಲಿ ಡಿಸ್ಅಡ್ವಾಂಟೇಜ್ ಇದರಲ್ಲೂ ಏನಿದೆ? ಮಷಿನ್ ಡಿಪೆಂಡೆಂಟ್. ಇದು ಕೂಡ ಮಷಿನ್ ಡಿಪೆಂಡೆಂಟ್. ಮತ್ತೆ ನಾನು ಮಷಿನ್ ಲ್ಯಾಂಗ್ವೇಜಲ್ಲಿ ಹೇಳೋದಲ್ಲ, ಅಲ್ಲಿ ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ. ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ಮಷಿನ್ ಡೈರೆಕ್ಟಾಗಿ ಅರ್ಥ ಮಾಡ್ಕೊಳತ್ತಾ? ನೋ, ಇಲ್ಲ, ಮಾಡ್ಕೊಳಲ್ಲ. ಸೊ ಮಷಿನ್ ಲೆವೆಲ್ ಮತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಕನ್ವರ್ಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಏನು ಬೇಕು ನಮಗೆ? ಟ್ರಾನ್ಸ್ಲೇಟರ್ ಬೇಕು. ಆಯಿತಾ. ಸೊ ಅದಕ್ಕೋಸ್ಕರ ಸೊ ಹಿಯರ್ ಟ್ರಾನ್ಸ್ಲೇಟರ್ ಈಸ್ ರಿಕ್ವೈರ್ಡ್. ದಟ್ ಈಸ್ ಆಲ್ಸೋ ಎ ಡಿಸ್ಅಡ್ವಾಂಟೇಜಸ್. ಮತ್ತು ಕೆಲವೊಂದು ನಿಮೋನಿಕ್ಸ್ಗಳನ್ನು ಕೂಡ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಈ ಥರ ಆದಾಗ ಸೊ ಇಟ್ ಗಿವ್ಸ್ ಲೆಸ್ ಎಫಿಷಿಯಂಟ್. ಸೊ ಎಫಿಷಿಯನ್ಸಿ ಸ್ವಲ್ಪ ನಮಗೆ ಕಡಿಮೆ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಇದಕ್ಕೆಲ್ಲ ನಾನು ಒಂದೊಂದು ಎಕ್ಸಾಂಪಲ್ಸನ್ನು ನಾನು ತೋರಿಸ್ತೀನಿ. ಆಯಿತಾ. ಸೊ ನೆಕ್ಸ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಇದು ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ. ಇಟ್ ಈಸ್ ವೆರಿ ಸಿಮಿಲರ್ ಟು ನ್ಯಾಚುರಲ್ ಲ್ಯಾಂಗ್ವೇಜ್. ಸೊ ನಾವು ಯಾವ ಥರ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆಲ್ಲ ಆ ಥರ ಸ್ವಲ್ಪ ಸಿಮಿಲಾರಿಟಿ, ರಿಸೆಂಬ್ಲೆನ್ಸ್ ಜಾಸ್ತಿ ಇದೆ. ಯಾವುದರಲ್ಲಿ? ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಓಕೆ. ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಸೊ ಇಟ್ ಈಸ್ ಈಸಿ ಟು ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಅಂದರೆ ನಾವು ಯಾವ ಥರ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಬರಿತೀವಿ ಆ ಥರ ಸ್ವಲ್ಪ ಇಟ್ ಈಸ್ ಈಸಿ ಟು ರೈಟ್. ಬರೀಲಿಕ್ಕೆ ಮತ್ತು ಅರ್ಥ ಮಾಡಲಿಕ್ಕೆ ನಮಗೆ ಸ್ವಲ್ಪ ಈಸಿ ಇದೆ, ಸಿಂಪಲ್ ಇದೆ. ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್. ಆ್ಯಂಡ್ ಇಟ್ ಈಸ್ ಈಸಿ ಟು ಐಸೋಲೇಟ್ ದಿ ಎರರ್ಸ್. ಆ ಎರರ್ಸನ್ನು ಕೂಡ ತುಂಬ ಬೇಗ ಈಸಿಯಾಗಿ ನಾವು ಐಸೋಲೇಟ್ ಮಾಡ್ಬೋದು. ಎಲ್ಲಿ? ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಮತ್ತು ನಾವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಲೋ ಲೆವೆಲ್ ಲ್ಯಾಂಗ್ವೇಜ್ ಮಷಿನ್ ಲೆವೆಲ್ ಮತ್ತು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಐತಲ್ಲ, ಇಲ್ಲಿ ಎರಡಲ್ಲೂ ಕೂಡ ನಮಗೆ ಮಷಿನ್ ಡಿಪೆಂಡೆಂಟ್ ಇರುತ್ತೆ, ಇದು ಹಾರ್ಡ್ವೇರ್ ಡಿಪೆಂಡೆಂಟ್ ಇರುತ್ತೆ. ಬಟ್ ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಮಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಸೊ ಇದು ಯಾಕೆ ಅಷ್ಟೊಂದು ಜನರಲ್ ಪ್ರಾಮಿನೆನ್ಸ್ ಪಡ್ಕೊಂಡಿದೆ ಅಂತ ಹೇಳಿದರೆ, ಇದು ಮಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು ಯಾವುದನ್ನು? ಹೈ ಲೆವೆಲ್ ಲ್ಯಾಂಗ್ವೇಜನ್ನು. ಸೊ ಮಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಆದಾಗ ಸೊ ಇಟ್ ಈಸ್ ವೆರಿ ಈಸಿ ಟು ಮೇಂಟೈನ್ ಮಾಡಲಿಕ್ಕೆ ಕೂಡ ನಮಗೆ ತುಂಬ ಈಸಿ ಆಗುತ್ತೆ. ಅಂದರೆ ಡೆವಲಪ್ಮೆಂಟ್ ಕಾಸ್ಟ್, ಅಂದರೆ ಅದನ್ನು ಡೆವಲಪ್ಮೆಂಟ್ ಮಾಡೋ ಕಾಸ್ಟು ಕೂಡ ನಮಗೇನಾಗುತ್ತೆ? ಕಡಿಮೆ ಆಗುತ್ತೆ. ಮೀನ್ಸ್ ಇಟ್ ಈಸ್ ಪೋರ್ಟೇಬಲ್ ಅಂತ ಹೇಳ್ತೀವಿ. ಬಟ್ ಜೊತೆಗೆ ಡಿಸ್ಅಡ್ವಾಂಟೇಜು ಇದೆ. ಯಾವ ಥರ ಅಂತ ಹೇಳಿದ್ರೆ, ಸೊ ಇವಾಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಡೈರೆಕ್ಟಾಗಿ ಕಂಪ್ಯೂಟರ್ ಮಷಿನ್ ಅರ್ಥ ಮಾಡ್ಕೊಳತ್ತಾ? ಇಲ್ಲ. ಯಾಕೆ? ಸೊ ಇಟ್ ಇಸ್ ರಿಸೆಂಬಲ್ಸ್ ದಿ ನ್ಯಾಚುರಲ್ ಲ್ಯಾಂಗ್ವೇಜ್. ಇಲ್ಲಿ ಒನ್ಸ್ ಅಂಡ್ ಜೀರೋಸ್ ಅಲ್ಲಿ ಇರಲ್ಲ, ಪ್ರೋಗ್ರಾಮ್ ಕೋಡು ಒನ್ಸ್ ಅಂಡ್ ಜೀರೋಸ್ ಅಲ್ಲಿ ಇರಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಇದಕ್ಕೆ ಏನು ಬೇಕು? ಟ್ರಾನ್ಸ್ಲೇಟರ್ ಬೇಕು. ಓಕೆ. ಮತ್ತೆ ಏನು ಬೇಕು? ಟ್ರಾನ್ಸ್ಲೇಟರ್ ಬೇಕು. ಅಗೇನ್ ಎಕ್ಸಿಕ್ಯೂಷನ್ ಟೈಮ್ ಆಗೇ ಆಗುತ್ತೆ. ಸೊ ಇಟ್ ಟೇಕ್ಸ್ ಮೋರ್ ಎಕ್ಸಿಕ್ಯೂಷನ್ ಟೈಮ್. ಸೊ ಎಕ್ಸಿಕ್ಯೂಷನ್ ಟೈಮ್ ಜಾಸ್ತಿ ಆಯ್ತಪ್ಪ ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ಸ್ವಲ್ಪ ಎಫಿಷಿಯನ್ಸಿ ಕೂಡ ಕಡಿಮೆ ಆಗೋ ಸಾಧ್ಯತೆ ಕೂಡ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಲೇಟರ್. ಎಷ್ಟೊತ್ತು ಹೇಳಿದೆಲ್ಲ ಟ್ರಾನ್ಸ್ಲೇಟರ್. ಆಯಿತಾ. ಸೊ ಇವಾಗ ಇದಕ್ಕೆ ಎಕ್ಸಾಂಪಲ್ ಹೇಳ್ತೇನೆ. ಎಕ್ಸಾಂಪಲ್ ಹೇಳೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಟ್ರಾನ್ಸ್ಲೇಟರ್ ಬಗ್ಗೆ ನಿಮಗೆ ರಿವ್ಯೂ ಮಾಡಿಬಿಡ್ತೀನಿ. ಆಯಿತಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ.
translator. So there are there are different types of language translators. Okay, usually ನಮಗೆ 3 types ಇದಾವೆ. Okay, there are 3 types of language translator. ಸೊ ಒಂದನೇದು ಅಸೆಂಬ್ಲರ್ ಅಂತ ಹೇಳ್ತೀವಿ, ಆಯ್ತಾ. ಎರಡನೇದು ಕಂಪೈಲರ್ ಅಂತ ಹೇಳ್ತೀವಿ. ಮೂರನೇದು ಇಂಟರ್ಪ್ರಿಟರ್ ಅಂತ ಹೇಳ್ತೀವಿ. ಅಸೆಂಬ್ಲರ್, ಕಂಪೈಲರ್, ಇಂಟರ್ಪ್ರಿಟರ್, ಆಯ್ತಾ. ಸೊ ಅಂದ್ರೆ ಇದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಏನ್ ಮಾಡುತ್ತೆ, ಇಟ್ ಟ್ರಾನ್ಸ್ಲೇಟ್ಸ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್ ಅಷ್ಟೇ. ಓಕೆ, ಇವಾಗ ನಮಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಐತಾ, ಅದನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುತ್ತೆ, ಅಷ್ಟೇ ಕೆಲಸ ಇದ್ರದ್ದು. ಓಕೆ, ಅದನ್ನ ಯಾಕೆ ಟ್ರಾನ್ಸ್ಲೇಟ್ ಮಾಡಬೇಕು? ಯಾಕಂದ್ರೆ ಕಂಪ್ಯೂಟರ್ ಮಷಿನ್ ಅರ್ಥ ಮಾಡ್ಕೊಳ್ಳೋದು ಲೋ ಲೆವೆಲ್ ಲ್ಯಾಂಗ್ವೇಜ್, ನಾವು ಬರೆಯೋದು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಮಷಿನ್ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ಅಸೆಂಬ್ಲರ್ ಅಂತ ಇದೆ. ಅಸೆಂಬ್ಲರ್ ಅಂದ್ರೆ ಇಲ್ಲಿ ನೋಡಿ, ನಾನು ಹೇಳಿದ್ದೀನಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್ ಯಾವ ತರ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ಏನಿರ್ತಾವಲ್ಲ, ನಿಮೋನಿಕ್ಸ್. ಸೊ ಆ ಅಸೆಂಬ್ಲರ್ ಏನ್ ಮಾಡುತ್ತೆ, ಇಟ್ ಕನ್ವರ್ಟ್ಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಅಸೆಂಬ್ಲರ್ ಅಂತ ಕರಿತೀವಿ. ಓಕೆ, ಸೊ ಅದೇ ತರ ಕಂಪೈಲರ್. ಓಕೆ, ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಕಂಪೈಲರ್ ಏನ್ ಮಾಡುತ್ತೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ, ಆಯ್ತಾ. ಸೊ ಇಟ್ ರೀಡ್ಸ್ ದ ಪ್ರೋಗ್ರಾಮ್ ಅಟ್ ಎ ಟೈಮ್ ಅಂಡ್ ಕನ್ವರ್ಟ್ ಟು ಎ ಆಬ್ಜೆಕ್ಟ್ ಪ್ರೋಗ್ರಾಮ್. ಯಾವುದು ಕಂಪೈಲರು, ಇಟ್ ರೀಡ್ಸ್ ದ ಪ್ರೋಗ್ರಾಮ್ ಅಟ್ ಎ ಟೈಮ್ ಅಂಡ್ ಕನ್ವರ್ಟ್ ಇನ್ ಟು ಎ ಆಬ್ಜೆಕ್ಟ್ ಪ್ರೋಗ್ರಾಮ್. ದ ಪ್ರೋಗ್ರಾಮ್ ಸೈಜ್ ಇಸ್ ಲಾರ್ಜರ್ ದ್ಯಾನ್. ಇಲ್ಲಿ ಕಂಪೈಲರ್ ಅಲ್ಲಿ ಪ್ರೋಗ್ರಾಮ್ ಸೈಜ್ ಜಾಸ್ತಿ ಇರಬೇಕು, ಅವಾಗ ಇದು ಯೂಶುವಲಿ ಪ್ರಿಫರ್ ಮಾಡ್ತಾರೆ. ಮತ್ತೆ ಇಷ್ಟೊತ್ತು ಹೇಳಿದ್ವಿ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಕಂಪೈಲರು ಮತ್ತು ಇಂಟರ್ಪ್ರಿಟರ್. ಇಲ್ಲಿ ನೋಡಿ, ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಂಟರ್ಪ್ರಿಟರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಅವೆರಡರ ನಡುವೆ ಏನ್ ವ್ಯತ್ಯಾಸ? ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಇಂಟರ್ಪ್ರಿಟರ್ ರೀಡ್ ಓನ್ಲಿ ಒನ್ ಲೈನ್ ಆಫ್ ದ ಸೋರ್ಸ್ ಕೋಡ್ ಅಂಡ್ ಕನ್ವರ್ಟ್ ಇಟ್ ಇಂಟು ಎ ಆಬ್ಜೆಕ್ಟ್ ಕೋಡ್. ಅಂದ್ರೆ ನಮಗೆ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ, ಒಂದು ಲೈನ್ ಸೋರ್ಸ್ ಕೋಡ್ ಲೈನ್, ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಏನ್ ಹೇಳ್ತಾವಲ್ಲ ಅದು ಸೋರ್ಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ನಾವೇನಂತ ಹೇಳ್ತೀವಿ, ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂತ ಕರಿತೀವಿ, ಆಯ್ತಾ. ಸೊ ಇವಾಗ ಸೋರ್ಸ್ ಪ್ರೋಗ್ರಾಮ್ ಅಲ್ಲಿ ಒಂದ್ ಲೈನ್ ತಾಳತ್ತೆ, ಅದನ್ನು ಆಬ್ಜೆಕ್ಟ್ಗೆ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಒಂದ್ ಲೈನ್ ತಾಳತ್ತೆ, ಅದನ್ನ ಆಬ್ಜೆಕ್ಟ್ಗೆ ಕನ್ವರ್ಟ್ ಮಾಡುತ್ತೆ. ಅದು ಲೈನ್ ಬೈ ಲೈನ್ ಯಾವ್ದು ಮಾಡುತ್ತೆ, ಇಂಟರ್ಪ್ರಿಟರ್ ಮಾಡುತ್ತೆ. ಪೂರ್ತಿ ಅಟ್ ಎ ಟೈಮ್ ಮಾಡೋದು ಯಾವುದು, ಕಂಪೈಲರ್. ದಿಸ್ ಈಸ್ ದ ಡಿಫರೆನ್ಸ್. ಅರ್ಥ ಆಯ್ತಲ್ಲ? ಓಕೆ, ಸೊ ದೇರ್ ಆರ್ 3 types of translators: assembler, compiler, interpreter. Assembler is a translator used for assembly level language. Compiler is for high level language. So interpreter is also used to convert high level language into a low level language. ಇಲ್ಲಿ ನಿಮಗೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕೂಡಲೇ ನಿಮಗೆ ನೆನಪಿರಬೇಕು, ಆಯ್ತಾ. ಯಾಕಂತ ಹೇಳಿದ್ರೆ, ಸೊ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಅದು ಯಾವ್ದಕ್ಕೆ ಅರ್ಥ ಮಾಡುತ್ತೆ, ಒನ್ಸ್ ಅಂಡ್ ಜೀರೋಸ್. ಯಾಕಂದ್ರೆ ನಿಮಗೆಲ್ಲ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಗೊತ್ತಿದೆ. ಸೊ ಬೈನರಿ ಫಾರ್ಮ್, ವೆರಿ ಸಿಂಪಲ್ ಇನ್ಫಾರ್ಮೇಶನ್. ಬಿಟ್ ಅಂದ್ರೆ ಯಾವುದು, ಐದರ್ 0 or 1 ಬಿಟ್ ಅಂತ ಹೇಳ್ತೀವಿ. ಸೊ ಅದೇ 4 ಸ್ಟ್ರೀಮ್ ಆಫ್ 4 ಬಿಟ್ ಇದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ನಿಬಲ್ ಅಂತ ಕರಿತೀವಿ. ಅದೇ 8 ಬಿಟ್ಸ್ ಅಂತಿದ್ರೆ ಏನಂತ ಹೇಳ್ತೀವಿ ನಾವು, ಸೊ ಇಟ್ ಇಸ್ ಅ ವರ್ಡ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಅ ಸ್ಟ್ರೀಮ್ಸ್, ಸೆಟ್ ಆಫ್ ಒನ್ಸ್ ಅಂಡ್ ಜೀರೋಸ್. ಫೈನಲಿ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇವಾಗ ನಾವೇನ್ ಮಾಡೋಣ ಅಂದ್ರೆ, ಒಂದೊಂದೇ ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ತಾನೆ. ಸೊ ಇವಾಗ ಮಷಿನ್ ಲೆವೆಲ್, ಅಸೆಂಬ್ಲಿ ಲೆವೆಲ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಒಂದೊಂದೇ ಎಕ್ಸಾಂಪಲ್ ಕೊಡೋಣ. ಸಿ, ಅಡಿಷನ್ ಆಫ್ 2 ನಂಬರ್ಸ್, ಇದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇಲ್ಲಿ 2 ಅಂತ 2 + 3 ನಮಗೆ 5 ಆಗುತ್ತೆ, ಅಡಿಷನ್ ಆಪರೇಷನ್ ಆಗುತ್ತೆ. ಸೊ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಯಾವ ತರ ಫೀಡ್ ಮಾಡ್ತೀವಿ, 0 0 1 0. ದಿಸ್ ಇಸ್ ದಿ ಈಕ್ವಿವಲೆಂಟ್ ಆಫ್ ನಂಬರ್ 2. ನೆಕ್ಸ್ಟ್ 0 0 1 1, ಇಟ್ ಇಸ್ ದ ಈಕ್ವಲೆಂಟ್ ಆಫ್ ನಂಬರ್ 3. ನೆಕ್ಸ್ಟ್ 0 1 0 1, ಇಟ್ ಇಸ್ ದ ಈಕ್ವಲೆಂಟ್ ಆಫ್ ನಂಬರ್ 5. ಅಂದ್ರೆ ಸೊ ಇದು ಬೈನರಿ ಅಡಿಷನ್ ಮಾಡಿದಾಗ ನಮಗೆ ಇದು ಬರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಡೆಸಿಮಲ್ ನಂಬರ್. ನಮಗೆ ಕಂಪ್ಯೂಟರ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಯಾವುದು, ಸೊ ದೀಸ್ ನಂಬರ್ಸ್, ಬೈನರಿ ನಂಬರ್ಸ್, ಸ್ಟ್ರೀಮ್ಸ್ ಆಫ್ zeros and ones, streams of zeros and ones. ಸೊ ಇದು 0 0 1 0 2, 0 0 1 1 3. ಇಲ್ಲಿ ನೋಡಿ 1 1 0 1 0. It is the equivalent of 5. Next example, addition of 2 numbers, assembly level.
ಓಕೆ, ಇಲ್ಲಿ ನಾನು ಹೇಳಿದ್ದೀನಿ ಅಸೆಂಬ್ಲಿ ಲೆವೆಲಲ್ಲಿ ನಾವು ನಿಮೋನಿಕ್ಸ್ ಅನ್ನು ಯೂಸ್ ಮಾಡ್ತೀವಿ, ಅಂದರೆ ಸಿಂಬಲ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪುಷ್ 2, A, ಪುಷ್ 3, B, ಜಸ್ಟ್ ಒಂದು 2 ಮತ್ತು 3 ನಂಬರನ್ನು ನಾವು ಪುಷ್ ಮಾಡ್ಕೊಂಡಿದ್ದೀವಿ. ಇವಾಗ ಯಾಡ್ A, B. ಸೊ ಅಂದರೆ ಇದು ಯಾಡ್ ಅನ್ನೋದು ಏನು ಮಾಡುತ್ತೆ, ನಮಗೆ ಈ ಸಿಂಬಲ್ ಏನು ಮಾಡುತ್ತೆ, ಅಡಿಷನ್ ಆಪರೇಷನ್ ಮಾಡುತ್ತೆ. SUB ಸಬ್ ಅನ್ನೋದು ಏನು ಮಾಡುತ್ತೆ, ಸಬ್ಟ್ರಾಕ್ಷನ್ ಆಪರೇಷನ್ ಮಾಡುತ್ತೆ. ಮೂವ್ ಅನ್ನೋದು ಏನು ಮಾಡುತ್ತೆ, ಮೂವ್ A, R1. ಮೂವ್ ಅನ್ನೋದು ಏನು ಮಾಡುತ್ತೆ, ನಮಗೆ ಕಂಟೆಂಟ್ಸ್ ಅನ್ನು ನಮಗೆ ಮೂವ್ ಮಾಡುತ್ತೆ. ಓಕೆ, R1 ಒಂದು ರೆಜಿಸ್ಟರ್ ಅಂತ ಇರುತ್ತೆ. ಸೊ ಜಸ್ಟ್ ಫಾರ್ ಟೈಮ್ ನೀವು ಜಸ್ಟ್ ಏನು ತಿಳ್ಕೊಂಡ್ರೆ ಈ ಥರ ಸಿಂಬಲ್ಸ್ ಇರ್ತಾವಂತ ತಿಳ್ಕೊಂಡ್ರೆ ಸಾಕು. ಅದು ಯಾವುದ್ರಲ್ಲಿ, ಅದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಮತ್ತು ಈ ಸಿಂಬಲ್ಸ್ ಏನಿರ್ತಾವಲ್ಲ, ಸೊ ಇದನ್ನ ನೆಕ್ಸ್ಟ್ ನಾವು ಅದನ್ನ ಆಬ್ಜೆಕ್ಟ್ ಪ್ರೋಗ್ರಾಮಿಂಗ್ ನಾವು ಕನ್ವರ್ಟ್ ಮಾಡ್ಬೇಕಂತಂದ್ರೆ ಜೀರೋಸ್ ಅಂಡ್ ಒನ್ಸ್ಗೆ. ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ದ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ನಮ್ಮ ಸಬ್ಜೆಕ್ಟ್ ಏನಿದೆ ಅಲ್ಲ ಸಿ ಪ್ರೋಗ್ರಾಮಿಂಗು, ಸೊ ಸಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸಿ ಲ್ಯಾಂಗ್ವೇಜ್ ನಮಗೆ ಯಾವುದ್ರಲ್ಲಿ ಬರುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅದು. ಸೊ ಇಟ್ ಈಸ್ ಸಿಮಿಲರ್ ಟು ಅ ನ್ಯಾಚುರಲ್ ಲ್ಯಾಂಗ್ವೇಜ್ ನಾವು ನೋಡ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ಕ್ಲೂಡಿಂಗು, ಮೇನು, stdio.h, ಇಂಟೀಜರ್ A, B, C, ಸ್ಕ್ಯಾನು, C = A+B, ಪ್ರಿಂಟು. ಸೊ ಇದು ದಿಸ್ ಇಸ್ ಸಮಥಿಂಗ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಾವು ಒಂಥರ ನ್ಯಾಚುರಲ್ ಲ್ಯಾಂಗ್ವೇಜ್ ಥರ ಇದೆ ಇದು. ಓಕೆ, ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಸಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆಯ್ತಾ? ಸೊ ದಟ್ ಈಸ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಫೈನ್. ಸೊ ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಎ ಸಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ stdio.h ಅಂದ್ರೆ ಏನು, ಇದೆಲ್ಲದೂ ಕೂಡ ನಾನು ಡೀಟೇಲ್ಸ್ ಆಗಿ ನಿಮಗೆ ನಾನು ನೆಕ್ಸ್ಟ್ ಸಿ ಪ್ರೋಗ್ರಾಮಿಂಗ್ ಫಾರ್ಮೆಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಬಟ್ ಇಲ್ಲಿ ಜಸ್ಟ್ ಒಂದು ಸ್ಟ್ರಕ್ಚರ್ ಅನ್ನು ನೀವು ನೆನಪಿಟ್ಕೊಂಡ್ರೆ ಸಾಕಾಗತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ವಿ ಶಾಲ್ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದಲ್ಲ, ಸೊ ಇದು ನೀವು ನೆನಪಿಟ್ಕೊಂಡಿರಿ, ಇಲ್ಲಿ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಮಾಡ್ಯೂಲ್ಸು, ಫಂಕ್ಷನ್ಸ್ ಅಂತ ಇರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಜಸ್ಟ್ ಫಾರ್ ಟೈಮಿಂಗ್ ಯು ಶುಡ್ ರಿಮೆಂಬರ್ ದಟ್ ಇಟ್ ಈಸ್ ಎ ಹೈ ಲೆವೆಲ್. ಹೈ ಲೆವೆಲ್ ಅಂತ ಯಾವ್ದಕ್ಕೆ ಹೇಳ್ತಾರೆ ಅಂತ ಹೇಳಿದ್ದೀನಿ. ಸೊ ಇಟ್ ಈಸ್ ಒಂಥರ ನ್ಯಾಚುರಲ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಒಂಥರ ನ್ಯಾಚುರಲ್ ಲ್ಯಾಂಗ್ವೇಜ್ಗೆ ರಿಸೆಂಬ್ಲೆನ್ಸ್ ಇದೆ. ಅದೇ ಥರ ನೆಕ್ಸ್ಟು ಮಷಿನ್ ಇಂಡಿಪೆಂಡೆಂಟ್, ಅಂದರೆ ಸೊ ಇದು ಯಾವುದೇ ಹಾರ್ಡ್ವೇರ್ ಮೇಲೆ ಡಿಪೆಂಡೆಂಟ್ ಇರಲ್ಲ. ಸೊ ಮಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಯಾವುದು, ಸಿ ಇಸ್ ಎ ಹೈ ಲೆವೆಲ್ ಮಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಆಯ್ತಾ? ಸಿ ಫಾದರ್ ಆಫ್ ಸಿ ಲ್ಯಾಂಗ್ವೇಜ್. ಓಕೆ, ಸೊ ಇದನ್ನ ಡೆನಿಸ್ ರಿಚಿ ಅಂತ ಒಬ್ಬ ಪ್ರೋಗ್ರಾಮರ್ ಕಂಡುಹಿಡಿದಿರ್ತಾರೆ. ಓಕೆ, ಯಾವಾಗ 1972. ಸೊ ಎಲ್ಲಿ ಅಂದರೆ AT&T ಬೆಲ್ ಲ್ಯಾಬೊರೇಟರೀಸ್, USA ದಲ್ಲಿ ಇದೆ ಇದು. ಆ ಲ್ಯಾಬೊರೇಟರಿಯಲ್ಲಿ ಇವರು ಕಂಡುಹಿಡಿದಿರ್ತಾರೆ ಯಾವುದು, ಸಿ ಲ್ಯಾಂಗ್ವೇಜ್ ಅನ್ನು. ಸೊ ಇಲ್ಲಿ ಅಬ್ಸರ್ವ್ ಮಾಡೋದು, ಹಿ ಇಸ್ ದ ಒನ್ ಹೂ ಫೌಂಡ್ ದಿ ಸಿ ಲ್ಯಾಂಗ್ವೇಜ್. ಓಕೆ, ಹಿಸ್ ನೇಮ್ ಇಸ್ ಡೆನಿಸ್ ರಿಚಿ. ಇನ್ವೆಂಟೆಡ್ ಇನ್ 1972. ಎಲ್ಲಿ ಇನ್ವೆಂಟ್ ಮಾಡಿರ್ತಾರೆ, AT&T ಬೆಲ್ ಲ್ಯಾಬೊರೇಟರೀಸ್. ಎಲ್ಲಿದೆ ಇದು, USA ದಲ್ಲಿದೆ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಅ ಸಿಂಪಲ್ ಇಂಟ್ರೊಡಕ್ಷನ್ ಅಬೌಟ್ ದ ಪರ್ಸನ್ ಹೂ ಇನ್ವೆಂಟೆಡ್ ದ ಸಿ ಲ್ಯಾಂಗ್ವೇಜ್. ಯಾಕಂತ ಹೇಳಿದ್ರೆ ನಾವು ಇವಾಗ ಕಂಪ್ಲೀಟ್ ಸಿ ಲ್ಯಾಂಗ್ವೇಜ್ ಓದ್ತೇವಲ್ಲ, ಸೊ ಅದಕ್ಕೋಸ್ಕರ ಅದು ನಮಗೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಸೊ ಇದು ಸಿ ಲ್ಯಾಂಗ್ವೇಜ್ ಫಾರ್ಮೆಟ್. ಸೊ ಯು ಶುಡ್ ರಿಮೆಂಬರ್ ದಿಸ್ ಒನ್. ಓಕೆ, ಇದು ಸಿ ಲ್ಯಾಂಗ್ವೇಜ್ ಫಾರ್ಮೆಟ್ ಇದು. ಆಯ್ತಾ? ಫೈನ್. ಓಕೆ, ಥ್ಯಾಂಕ್ ಯು. ಆಯ್ತಾ? ಸೊ ಇವಾಗ ಇಲ್ಲಿ ತನಕ ನಾವೇನು ಮಾಡಿದ್ವಲ್ಲ, ಸೊ ಅದರ ಮೇಲೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಒಂದು 10 ಕ್ವಶನ್ಸ್. ಆಯ್ತಾ? ಸೊ ಯಾಕಂದ್ರೆ ನಾವು ಏನು ಮಾಡಿದ್ವಲ್ಲ ಅದ್ರ ಮೇಲೆನೇ ಒಂದು 10 ಕ್ವಶನ್ಸ್ ಅನ್ನು ನಾವು ಅರ್ಥ ಮಾಡೋಣ. ಓಕೆ, ಸೊ ಜಸ್ಟ್ ಇವಾಗ ನಾನು ಡಿಸ್ಕಸ್ ಮಾಡಿದೆ. ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಸಿ ಲ್ಯಾಂಗ್ವೇಜ್? ಸೊ ಫಸ್ಟ್ ಆಪ್ಷನ್ ಜೇಮ್ಸ್ ಎ ಸಾಸ್ಲಿಂಗ್, ನೋ. ನೆಕ್ಸ್ಟ್ ಆಪ್ಷನ್ ಬಿ ಜಾನ್ ಸ್ಟ್ರಾಸ್ಟ್ರಾಪ್, ಇಲ್ಲ. ನೆಕ್ಸ್ಟ್ ಸಿ ಡೆನಿಸ್ ರಿಚಿ. ನೆಕ್ಸ್ಟ್ ಡಿ ಡಾಕ್ಟರ್ E.F. ಕಾಡ್. ಸೊ ಇಲ್ಲಿ ಸೊ ದ ಆನ್ಸರ್ ಈಸ್ ಡೆನಿಸ್ ರಿಚಿ. ಯಾಕಂದ್ರೆ ನಾವು ಇದನ್ನ ಜಸ್ಟ್ ಇವಾಗ ಹೇಳಿದ್ದೀನಿ ನಿಮಗೆ. ಸೊ ದ ಫಾದರ್ ಆಫ್ ಸಿ ಲ್ಯಾಂಗ್ವೇಜ್ ಇಸ್ ಡೆನಿಸ್ ರಿಚಿ ಅಂತ. ಓಕೆ, ಎಸ್, ಆನ್ಸರ್ ಈಸ್ ಸಿ. ನೆಕ್ಸ್ಟ್, ಸಿ ಲ್ಯಾಂಗ್ವೇಜ್ ಡೆವಲಪ್ಡ್ ಎಲ್ಲಿ ಡೆವಲಪ್ ಆಗಿದೆ? ಸೊ ದ್ಯಾಟ್ ಕ್ವಶನ್ ಆಲ್ಸೋ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಸ್ಲೈಡ್. ಆಯ್ತಾ? ಸೊ AT&T's Bell Laboratory of USA in 1972, AT&T's Bell Laboratories of USA in 1970, Sun Microsystem in 1973, Cambridge University in 1972. So the right answer for the second question is the option number A.
ಸೊ ಎಲ್ಲಿ ಫೌಂಡ್ ಮಾಡಿರ್ತಾರೆ ಇದನ್ನ AT&T's Bell Laboratory of USA in 1972. ಆನ್ಸರ್ ಇಸ್ ಎ. ನೆಕ್ಸ್ಟ್, ಕಂಪ್ಯೂಟರ್ ಆಸ್ ಬೈ ಇಟ್ಸ್ ಹಾರ್ಡ್ವೇರ್ ಡಿಸೈನ್ ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಓನ್. ನೋಡ್ರಿ, ಮಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್, ಮಿಡ್ಲ್ ಲೆವೆಲ್ ಲ್ಯಾಂಗ್ವೇಜ್. ನಾನು ಅಷ್ಟೊಂದು ಹೇಳಿದ್ದೀನಿ. ಕಂಪ್ಯೂಟರ್ಗೆ ಏನು ಅರ್ಥ ಆಗತ್ತೆ, ಒನ್ಸ್ ಜೀರೋ ಬಿಟ್ಟರೆ ಏನೂ ಅರ್ಥ ಆಗಲ್ಲ. ಓಕೆ, ಒನ್ಸ್ ಜೀರೋಸ್ ಅಂದರೆ ಏನು? ಮಷಿನ್ ಲ್ಯಾಂಗ್ವೇಜ್. ಸೊ ಕ್ವಶನ್ ನಂಬರ್ 3ಗೆ ಆನ್ಸರ್ ಏನು? ಆಪ್ಷನ್ ನಂಬರ್ ಎ, ಮಷಿನ್ ಲ್ಯಾಂಗ್ವೇಜ್. ಓಕೆ, ಫೈನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಅ ಬೈನರಿ ನಂಬರ್? ಇಟ್ ಈಸ್ ವೆಲ್ ನೋನ್, ಎಲ್ರಿಗೂ ಗೊತ್ತು. ಯಾಕಂದರೆ ಸೊ 1 to ಬೈನರಿನ? ನೋ. 0 and 0.1? ನೋ. 2 and 0? ನೋ. 0 and 1? ಎಸ್. 0 and 1 are the binary numbers. Okay, fine. Next, 5th question. C programs are converted into machine language with the help of. ನಾನು ಹೇಳಿದ್ದೀನಿ, ಯಾವುದೇ ಒಂದು ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ನಮ್ಮ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಏನು ಬೇಕು? ಟ್ರಾನ್ಸ್ಲೇಟರ್ ಬೇಕು. ಸಿ ಪ್ರೋಗ್ರಾಮ್ಸ್ ಕನ್ವರ್ಟ್ ಮಾಡ್ಲಿಕ್ಕೆ ಬೇಕಾಗಿರೋಂಥ ಟ್ರಾನ್ಸ್ಲೇಟರ್ ನಾವೇನಂತ ಕರಿತೀವಿ? ಎಡಿಟರ್ ಅಲ್ಲ, ಕಂಪೈಲರ್. ಎಸ್, ಇದಕ್ಕೇನಂತ ಕರಿತೀವಿ ನಾವು? ಕಂಪೈಲರ್ ಅಂತ ಕರಿತೀವಿ. ಆಪ್ಷನ್ ನಂಬರ್ ಬಿ, ಥರ್ಡ್ ಒನ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ನನ್ ಆಫ್ ದ ಅಬೌವ್. ಇಲ್ಲಿ ನಮ್ಗೆ ರೈಟ್ ಆನ್ಸರ್ ಏನು? ಆಪ್ಷನ್ ನಂಬರ್ ಬಿ. ಓಕೆ, ಸರಿ. ನೆಕ್ಸ್ಟ್, ಕ್ವಶನ್ ನಂಬರ್ 6. ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಶನ್? ಇನ್ನು ನಾನು ಆಗ್ಲೇ ಹೇಳಿದೆ ನಿಮಗೆ, ಬೈನರಿ ಡಿಜಿಟ್ಸ್ 0 or 1. ಓಕೆ, ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಬಿಟ್ ಅಂತ ಹೇಳ್ತೀವಿ. So bit is the smallest unit of information. So option number A is the right answer for question number 6. Okay, ಯಾವುದು? ಬೈಟ್ ಅಲ್ಲ. ಬೈಟ್ ಅಂದ್ರೆ ಇಟ್ ಇಸ್ ಎ ಸೆಟ್ ಆಫ್ 8 ಬಿಟ್ಸ್. ಓಕೆ, ನಿಬ್ಬಲ್ ಅಂದ್ರೆ ಸೆಟ್ ಆಫ್ 4 ಬಿಟ್ಸ್. ಆಯ್ತಾ? ಇಲ್ಲಿ ನಮಗೆ ಸ್ಮಾಲೆಸ್ಟ್ ಯೂನಿಟ್ ಅಂದ್ರೆ ಯಾವುದು? ಎ. ನೆಕ್ಸ್ಟ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಎ ಕಂಪ್ಯೂಟರ್? ಸೊ ನೀಡ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದನ್ನ ಡಿಸ್ಕಸ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಸೊ ತುಂಬಾನೇ ಬೇಕು ನಮಗೆ. ಯಾಕಂದ್ರೆ ಇಟ್ ಇನ್ಕ್ರೀಸಸ್ ದಿ ಪ್ರೊಡಕ್ಟಿವಿಟಿ, connects you to the internet, can store vast information and reduce the waste, save the time. ಓಕೆ, ಇವು 4 ಕರೆಕ್ಟ್ ಇದೆ ನಮಗೆ ಯಾವುದರಲ್ಲಿ? ಅಡ್ವಾಂಟೇಜಸ್ ಅಲ್ಲಿ. ಓಕೆ, ಸೊ ಕ್ವಶನ್ ನಂಬರ್ ಆನ್ಸರ್ ಯಾವ್ದು ನಮಗೆ? ಆಲ್ ದ ಅಬೌವ್. ಯಾಕಂತ ಹೇಳಿದ್ರೆ ತುಂಬಾನೇ ಅಡ್ವಾಂಟೇಜ್ ಇದೆ. ಸೊ ನಾನು 4 ಡಿಫ್ರೆಂಟ್ ಕೇಸಸ್ ತಗೊಂಡು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆನ್ಸರ್ ಈಸ್ ಇ. ನೆಕ್ಸ್ಟ್, C was primarily developed as, okay, system programming language, general purpose, data processing, none of the above. ನಾನು ಹೇಳಿದ್ದೀನಿ. ಸೊ ಆಪರೇಟಿಂಗ್ ಸಿಸ್ಟಮ್ ಬರಬೇಕಾದ್ರೆ ನಾವು ಸೊ ಅವಾಗೆಲ್ಲ ಸಿ ಯೂಸ್ ಮಾಡ್ಕೊಂತಿದ್ರು ಅಂತ ಹೇಳ್ತಾರೆ. ಓಕೆ, ಸೊ ದ ಆನ್ಸರ್ ಫಾರ್ ದ 8th ಕ್ವಶನ್ ಈಸ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದಟ್ ಈಸ್ ಎ. ನೆಕ್ಸ್ಟ್, ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆರ್ ಎ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ ಹೇಳಿದ್ದೇನೆ ನಾನು. ಓಕೆ, ವೆರಿ ಫಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳಿದ್ದೀನಿ ನಾನು. ಯಾವಾಗ? ಲ್ಯಾಂಗ್ವೇಜು, ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಪ್ರೋಗ್ರಾಮ್ ಅಂದ್ರೆ ಏನು? ಸೊ ಪ್ರೋಗ್ರಾಮ್ ಇಟ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಓಕೆ, ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವೇನಂತ ಹೇಳ್ತೀವಿ? ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಪ್ರೋಗ್ರಾಮಿಂಗ್ ಅಂದ್ರೆ ಆ ಇನ್ಸ್ಟ್ರಕ್ಷನ್ಸ್ ನಾವು ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕು. ಓಕೆ, ಅದಕ್ಕೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಪ್ರೋಗ್ರಾಮ್. ಪ್ರೋಗ್ರಾಮ್ ಅಂದ್ರೆ ಏನು? ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಆಯ್ತಾ? ಸೊ ಅಲ್ಗಾರಿದಮ್, ಫ್ಲೋ ಚಾರ್ಟ್, ಸಾಫ್ಟ್ವೇರ್ ಇವೆಲ್ಲವೂ ಕೂಡ ನಾವು ಫರ್ದರ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಆಯ್ತಾ? ಸೊ ಇಲ್ಲಿ ಆನ್ಸರ್ ಎ. ಸಿ ಈಸ್ ಎ ಅಂದ್ರೆ ಯಾವ ಲ್ಯಾಂಗ್ವೇಜ್ ಇದು? ಹೈ ಲೆವೆಲ್ಲೋ, ಮಷಿನ್ ಲೆವೆಲ್ಲೋ, ಅಸೆಂಬ್ಲಿ ಲೆವೆಲ್ಲೋ, ಯಾವ ಲ್ಯಾಂಗ್ವೇಜ್ ಇದು? ದಿಸ್ ಇಸ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್, ವಿ ನೋ ಇಟ್. ಆಯ್ತಾ? ಸೊ ನಾನು ಹೇಳಿದ್ದೀನಿ ನಿಮಗೆ, ಸಿ ಇಸ್ ಎ ಹೈ ಲೆವೆಲ್, ಮಷಿನ್ ಇಂಡಿಪೆಂಡೆಂಟ್, ಸ್ಟ್ರಕ್ಚರ್ಡ್, ರೋಬಸ್ಟ್. ಓಕೆ, ಸೊ ಸಿ ಇಸ್ ಎ ವಿಚ್ ಲ್ಯಾಂಗ್ವೇಜ್? ಹೈ ಲೆವೆಲ್ ಲ್ಯಾಂಗ್ವೇಜ್. ಆಪ್ಷನ್ ಸಿ ಏನಿದೆಲ್ಲ, ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. Answer C. Okay, fine. We shall continue with the next session. Thank you.